ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಕೂಡ ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಸ್ವತಃ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಪ್ರಯತ್ನ ಮಾಡೋಣ. ಯಶವಂತರಾಯಗೌಡ ಪಾಟೀಲ್ ಅವರೇ, ಸಹಜವಾಗಿ ಕೂಡ ನಿಮ್ಮ ಹೆಸರು ಕೂಡ ಚರ್ಚೆಯಲ್ಲಿತ್ತು, ನಿಮ್ಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು. ಯಾಕೆ ಆ ಸ್ಥಾನ ತಪ್ಪೋದಕ್ಕೆ ಕಾರಣ ಆದರೂ ಯಾಕೆ, ಯಾರಿರ್ಬೋದು ಅಂತ? ಅದು ಇಡೀ ನಮ್ಮ ಜಿಲ್ಲೆಯ ಜನರಿಗೆ ನನ್ನ ರಾಜಕೀಯ ಸಂಬಂಧ ಯಾರ್ಯಾರು ಅವರೆಲ್ಲರಿಗೂ ಗೊತ್ತಿದೆ. ಸೊ ಅದನ್ನು ಅವ್ರು ತಪ್ಪಿಸ್ಯಾರ ಅನ್ನೋಕ್ಕಿಂತ ಪಕ್ಷ ವಿಚಾರ ಮಾಡಬೇಕಾಯ್ತು, ಯಾರಿಗೆ ಎಲ್ಲಿ ಯಾವ ಸಂದರ್ಭದಾಗ ಅಕೊಮಡೇಟ್ ಮಾಡಬೇಕು, ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದು. ಸೊ ಪಕ್ಷ ಇವತ್ತು ನಮಗೆ ಒಂದು ರೀತಿಯಿಂದ ಅನ್ಯಾಯ ಮಾಡಿದೆ. ಸೊ ಅಂಥದ್ರಾಗ ಇರಬಾರ್ದು ಅಂತಕ್ಕಂಥ ತೀರ್ಮಾನ ಮಾಡಿ, ಅಂಥವ್ರ ಜೊತೆಗೆ ಸರ್ಕಾರದಾಗ ಇರಬಾರ್ದು ಅಂತ ತೀರ್ಮಾನ ಮಾಡಿ ನಾನು ಇವತ್ತು ನನ್ನ ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ. ಅಲ್ಲ, ಪಕ್ಷ ನಿಮ್ಮನ್ನ ಮಾತಾಡುವಂಥದ್ದು ಪ್ರಯತ್ನ ಆಗಿರ್ಬೋದು ಅಥವಾ ನಿಮ್ಮ ಸಲಹೆ ಪಡೆಯುವಂಥದ್ದಾಗಿರ್ಬೋದು, ಅದ್ಯಾವುದೂ ಆಗಲಿಲ್ವಾ? ಅವೆಲ್ಲ ನಡೀತಿರ್ತಾವೆ, ಅವೆಲ್ಲ ತೊಗೊಂಡು ಏನು ಮಾಡೋದ್ರಿ, ಸಮಜಾಯಿಸಿ ಸಮಾಧಾನ ಮಾಡೋದು ಇವೆಲ್ಲ ಅವಶ್ಯಕತೆ ಇಲ್ಲ ನನಗೆ. ಅವರು ನನಗೆ ಅವಕಾಶ ಕೊಟ್ಟಿಲ್ಲ, ಅವರು ನಮ್ಮ ಉಪಯೋಗ ಅವ್ರಿಗೆ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಇರ್ಬೇಕಂತ ಮನಸ್ಸು ನಂದು ಉಳಿದಿಲ್ಲ. ಸೊ ಅವರ ದಾರಿ ಅವರಿಗೆ, ನನ್ನ ದಾರಿ ನನಗೆ. ಅಂದ್ರೆ ಅವ್ರು ನಿಮ್ಮನ್ನು ದೂರ ಇಟ್ಟಿದ್ರೆ, ಹಾಗಾಗಿ ನೀವು ದೂರ ಹೋಗ್ತಿದ್ರ ಅಂತ ಹೇಳ್ತಿದ್ರ? ಅಲ್ಲ, ನಮ್ಮ ಅವಶ್ಯಕತೆ ಇಲ್ಲ ಅನ್ನೋದು ಅವ್ರು ತೀರ್ಮಾನ ಮಾಡೋದ್ ಬಳಿಕ ಕಂಟಿನ್ಯೂ ಹೋಗೋದ್ರ ಅರ್ಥ ಏನಂದ? ಇವತ್ತು ಅವ್ರು ಒಂದು ಡಿಸಿಷನ್ ಮಾಡೋದ್ ಬಳಿಕ ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂದ ಬಳಿಕ ಮತ್ತೆ ಅವ್ರ ಜೊತೆಗೆ ನಾನು ಯಾಕೆ ಇರ್ಬೇಕು? ಅಲ್ಲ, ಮೊದಲು ನಿಮ್ಗೆ ಭರವಸೆ ಕೊಟ್ಟಿದ್ರ, ಹೇಳಿದ್ರಲ್ಲ, ಸೊ ನಿಮ್ಗೊಂದು ಅವಕಾಶ ಕೊಡ್ತೀವಿ ಅನ್ನುವಂಥ ಮಾತೇನಾದ್ರು ಅಕಸ್ಮಾತ್ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಆಗಿರ್ಬೋದು, KPCC ಅಧ್ಯಕ್ಷರಾಗಿರ್ಬೋದು ಅಥವಾ ರಾಷ್ಟ್ರೀಯ ನಾಯಕರು ಯಾರಾದ್ರೂ ತಮ್ಗೆ ಹೇಳಿದ್ರು? ರಾಷ್ಟ್ರೀಯ ನಾಯಕರು ಸುರ್ಜೇವಾಲಾ ಅವರು ಏನು ನಮ್ಮ ಮಾತು ಕೊಟ್ಟಿದ್ರು, ನೀವು ಅವ್ರಿಗೆ ಕೇಳ್ಬಿಡಿ, ವೇಣುಗೋಪಾಲ್ ಅವ್ರಿಗೆ ಕೇಳ್ಬಿಡಿ. ಮಾತು ಕೊಟ್ಟು ಇವತ್ತು ಅವ್ರು ವಿಫಲರು, ಅವರು ಆ ರೀತಿ ವಿಮುಖರಾದ ಅನಿವಾರ್ಯ, ಬೇರೆ ಮಾರ್ಗ ಇಲ್ಲ ನನಗೆ. ತಮ್ಮ ಮಾತು ಕೊಟ್ಟು ತಪ್ಪಿದ್ದಾರೆ ಅಂತ ನೀವು ನೋವಿಂದ ಹೇಳ್ತಿದ್ರ? 100ಕ್ಕೂ 100. ಸರ್, ರಾಜೀನಾಮೆ ಹಂಗಾರೆ ಈಗ ಕೊಡೋದಕ್ಕೆ ಹೋಗ್ತಾ ಇದ್ದೀರಾ? 3:30 ಸ್ಪೀಕರ್ ಬರ್ತಾ ಇದ್ದಾರೆ, ಈಸ್ ಆನ್ ದಿ ವೇ, ಕಾನ್ಸ್ಟಿಟ್ಯೂನ್ಸಿಯಿಂದ ಬರ್ತಾ ಇದ್ದಾರೆ ಅವರು. ಅವ್ರನ್ನ ಕೈಗಾರ ಇಲ್ಲಾಂದ್ರೆ ಅವರು ರಿಸೈನ್ ಸಬ್ಮಿಟ್ ಮಾಡೋರು ಇದಾರಂತ. ಈಗ ಅವ್ರು ಪಾಪ ಮಿನಿಸ್ಟರ್ ಆಗಿದಾರಲ್ಲ, ಸೊ ಸೆಕ್ರೆಟರಿ ಕೊಡೋದಕ್ಕೆ ಅವ್ರು ಸೆಕ್ರೆಟರಿ. ಬಟ್ ಇವತ್ತು ಸಾಯಂಕಾಲ 5 ಒಳಗೆ ನಾನು ರಿಸೈನ್ ಸಬ್ಮಿಟ್ ಮಾಡಿರ್ತೀನಿ. ಅಲ್ಲ, ಈಗ ನಾಯಕರು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವ್ರು ನಿಮ್ಮ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಅದ್ರ ಅವಶ್ಯಕತೆನೇ ಇಲ್ಲ, ಅದು ಮುಗಿದೋದ ಅಧ್ಯಾಯ ಈಗ. ಅಂದ್ರೆ ಅದನ್ನ ಮತ್ತೆ ನೀವು ಅದು ನಿರ್ಧಾರಕ್ಕೆ ಬದ್ಧವಾಗಿ ಯಾವ ಕಾಲಕ್ಕೂ ಹಿಂದಕ್ಕೆ ಸರಿಯಂಗಿಲ್ಲ. ನನ್ನ ಜೀವನದಾಗ ಒಮ್ಮೆ ತೀರ್ಮಾನ ಮಾಡಿದೆ ಅಂದ್ರೆ ಐ ನೆವರ್ ಗೋ ಬ್ಯಾಕ್. ಸರ್, ಈಗ ನಿಮ್ಮ ಜಿಲ್ಲೆಯಲ್ಲೇ ಒಂದಷ್ಟು ನಾಯಕರು ಕೈ ಹಾಕಿದರೆ ಅದಕ್ಕೆ ತುಂಬಾ ನೋವಾಗಿದೆ. ಸೊ ಈಗ ಹೇಳ್ತಾ ಇದ್ರು ಕಾರ್ಯಕರ್ತರು, ವಾರ ಶುರುವಾಗಿದೆ ಅನ್ನುವಂಥ ಮಾತನ್ನು. ಏನ್ ಸರ್ ವಾರ? ಅದು ವಾರ ಏನಲ್ಲ, ಜನರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡದವ್ರಿಗೆ ಜಿಲ್ಲೆಯ ಜನ ಗಮನಿಸಿದ್ದಾರೆ. ಮುಂದಿನ ದಿನಮಾನದಾಗ ಅದಕ್ಕೆ ತೀರ್ಮಾನ ಮಾಡ್ತಾರೆ ಅವರು. ಆ ಜಿಲ್ಲೆಯ ರಾಜಕಾರಣ 28ಕ್ಕೆ ಏನಾಗ್ತದೆ ನೋಡೋಣ. ಅಲ್ಲ, MB ಪಾಟೀಲ್ ಅವ್ರ ವಿಚಾರಗಳನ್ನು ಹೇಳ್ತಾ ಇದ್ರಿ, ಸೊ ನೀವು ಕೂಡ ಅದನ್ನ ಹೇಳ್ತಾ ಇದ್ರಿ. ಅಲ್ಲ, ಅದನ್ನೇ 28ಕ್ಕೆ ಆ ಜಿಲ್ಲೆ ಒಳಗೆ ಯಾರು ಪ್ರಾಮಾಣಿಕರದಾರ, ನಿಷ್ಠೆಯಿಂದ ರಾಜಕಾರಣ ಮಾಡಿದವ್ರು ಅದಾರ, ಆ ಜಿಲ್ಲೆಯ ಜನ ಯಾರ ಜೊತೆಗೆ ಸಹಕರಿಸ್ತಾರ ನೋಡೋಣ. ಅಲ್ಲ, ಅವ್ರು ಯಾಕೆ ಸರ್ ಕ್ಯಾಪಿಟಲಿಸ್ಟ್ ರಾಜಕಾರಣನೇ ನಡೀತದೋ ಏನ್ ಪ್ರಾಮಾಣಿಕರದು ನಡೀತದೋ ನೋಡೋಣ. ಅಲ್ಲ, ಯಾಕೆ MB ಪಾಟೀಲ್ ಅವ್ರ ವಿಚಾರದ ಯಾಕೆ ಅಂತ, ಅವರು ನಿಮ್ ತಪ್ಪಿಸೋದ್ರಲ್ಲಿ ಏನಿದೆ, ಯಾವ ಕಾರಣಕ್ಕೆ ಅಂತ ನೀವು ಅವ್ರಿಗೆ ಕೇಳಬೇಕಲ್ಲ ಈ ಪ್ರಶ್ನೆ. ನೀವು ಬೆಟರ್ ಆಸ್ಕ್ ಹಿಮ್ ಓನ್ಲಿ. ಈಸ್ ದ ಅಪ್ರೋಪ್ರಿಯೇಟ್ ಪರ್ಸನ್ ಟು ಸೇ ಆಲ್ ದೋಸ್ ಥಿಂಗ್ಸ್. ಬಟ್ ನಮ್ ಜನರ ಭಾವನೆ ಇದೆ, ಅದು ಜನರ ಭಾವನೆ ಸುಮ್ಮನೆ ಬರೋದಿಲ್ಲ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ಅನೇಕ ಸಂದರ್ಭದಾಗ ನನಗೆ ಅನ್ಯಾಯಕ್ಕೆ ಒಳಗಾದಾಕ್ರೆ ಆಟೋಮೆಟಿಕ್ ಬರ್ತದೆ. ಆಮೇಲೆ ನಾವೆಲ್ಲ ನಿರಂತರವಾಗಿ ರಾಜಕಾರಣ ಮಾಡಿ ಗೆದ್ಕೋತ ಹೋದವ್ರು. ಸರ್, ನೀವು ಹೇಳ್ತಾ ಇದ್ರಿ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಗೆ ಉಳಿಸುವಂತದ್ದಾಗಿರ್ಬೋದು, ನೀವು ಆ ನಿರ್ಧಾರ ತರಾತುರಿಯಲ್ಲಿ ಬೇಡ ಅನ್ನುವಂಥ ಮಾತುಗಳನ್ನು ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಅವರು ಬೇರೆ ಬೇರೆ ಒಳ್ಳೆ ವಿಚಾರಕ್ಕೆ ಹೇಳ್ಬೋದು, ಆದ್ರೆ ನಾನೊಂದು ತೀರ್ಮಾನ ಮಾಡಿದ ಬಳಿಕ, ನನಗೆ ಇಷ್ಟು ಮನಸ್ಸಿಗೆ ನೋವಾದ ಬಳಿಕ, ನನ್ನ ಆತ್ಮಸಾಕ್ಷಿ ಒಪ್ಪದೇ ಇರೋರ ಜೊತೆಗೆ ನಾನು ಇರೋದಿಲ್ಲ. ಆಮೇಲೆ ನನಗೊಂದು ಮೆಸೇಜ್ ಬಂದಿದೆ, ಸ್ಪೀಕರ್ 5 ನಿಮಿಷನಾಗ ಬರ್ತಾ ಇದಾರಂತ. ಸೊ ಬೆಟರ್ ನಾನು ಸಬ್ಮಿಟ್ ಮಾಡಿ ಬಂದು ಮತ್ತೆ ತಮ್ಮ ಜೊತೆ ಮಾತಾಡ್ತೀನಿ ಕೈಂಡ್ಲಿ. ಇದಿಷ್ಟು ಕೂಡ ಯಶವಂತರಾಯಗೌಡ ಪಾಟೀಲ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.